ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ್ಪಿ ಗ್ರಾಮದ ಶ್ರೀ ಮರ್ಗಮ್ಮ ದೇವಿ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ನಿಮಿತ್ತವಾಗಿ ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸಾಮಾಜಿಕ ನಾಟಕ ಪ್ರದರ್ಶನದ ದಿವ್ಯ ಸಾನ್ನಿಧ್ಯವನ್ನು ಕೊಡೆಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಮಹಾಸ್ವಾಮೀಜಿಯವರು ವಹಿಸಿ ಮಾತನಾಡಿ, ಪ್ರಾಚೀನ ಕಾಲದಲ್ಲಿ ಬಂದಿರುವಂತಹ ರೋಗಗಳಾದ ಪಿಲೇಕಿ, ಪ್ಲೇಗ್, ಕಾಲ್ರಾ, ಗಂಟಲು ಮಾರಿ ಸಾಂಕ್ರಾಮಿಕ ರೋಗಗಳಿಂದ ಗ್ರಾಮದ ಜನರನ್ನು ಕಾಪಾಡುವವರೇ ಆಯಾ ಗ್ರಾಮಗಳ ಗ್ರಾಮ ದೇವತೆಗಳು. ಅಂತಹ ಶಕ್ತಿಯನ್ನು ಹೊಂದಿರುವ ಮರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವ ಪಲ್ಲಕ್ಕಿ ಮೆರವಣಿಗೆ ವಿಜೃಂಭಣೆಯಿಂದ ಭಕ್ತರು ನೆರವೇರಿಸಿದ್ದೀರಿ ಎಂದು ಆಶೀರ್ವಚನ ನೀಡಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು, ಇಲ್ಲಿ ಬಂದಂತ ಎಲ್ಲ ಸದ್ಭಕ್ತರು ಸಕಲರಿಗೂ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ದೇವತೆ ಎಲ್ಲ ಒಂದು ಯಾವುದೇ ಪ್ಲೇಗ್, ಕಾಲ್ರಾ ಅಂತ ಮೊದಲಿನ ಕಾಲದಲ್ಲಿ ಅನೇಕ ರೋಗಗಳು ಬರ್ತಿದ್ದಲ್ಲ, ಅಂತ ರೋಗಗಳನ್ನು ತಡೆ ಹಿಡಿಯಲು ಜನರನ್ನು ರಕ್ಷಣೆ ಮಾಡಲು ಗ್ರಾಮ ದೇವತೆ ಇರ್ತಿದ್ರು. ಅಂತ ಗ್ರಾಮ ದೇವತೆ ಆದಂತ ಲಕ್ಕಮ್ಮ ಆಗ್ಲಿ, ಮರಗಮ್ಮ ಆಗ್ಲಿ, ಇಂಥ ದೇವತೆ ಊರಲ್ಲಿ ಅತ್ಯಂತ ಕಟ್ಟುನಿಟ್ಟಿಂದ ವಾರಗಳನ್ನು ಪಾಲಿಸೋದು ಮತ್ತು ಮೈಲಿಗೆಯಿಂದ ಅವರ ಪೂಜೆಯನ್ನು ಸಲ್ಲಿಸೋದು ಅಂತ ಕಾರ್ಯಕ್ರಮ ಮಾಡಿದ್ರೆ ಅವರು ಜನರನ್ನ ಅನೇಕ ರೋಗಗಳಿಂದ ರಕ್ಷಣೆ ಮಾಡುವಂತ ಶಕ್ತಿ ಆ ದೇವತೆಯಲ್ಲಿ ಇರ್ತದ. ಅಂತ ದೇವತೆಯ ಇಂದು ಒಂದು ನಾಟಕ ಕಾರ್ಯಕ್ರಮ ಮತ್ತು ಮುಂಜಾನೆ ಜಾತ್ರಾ ಮಹೋತ್ಸವ ಪೂಜಾ ಕಾರ್ಯಕ್ರಮ ಎಲ್ಲ ನಡೆದದ. ಈ ನಾಟಕಕ್ಕೆ ಎಲ್ಲರೂ ಒಂದು ಹಂಸ ಕ್ಷೀರ ನ್ಯಾಯದಂತೆ ಒಳ್ಳೆಯದನ್ನು ಆಲಿಸಿ ಕೆಟ್ಟದನ್ನು ಮರೆತು ಈ ನಾಟಕದಿಂದ ಅನೇಕ ಒಂದು ಪಾಠಗಳನ್ನು ಕಲಿತು ನಾಟಕಕ್ಕೆ ಪ್ರೋತ್ಸಾಹಿಸಬೇಕ. ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸುಂದರ ಸಾಮಾಜಿಕ ನಾಟಕ. ಈ ನಾಟಕ ಕಮಿಟಿಯವರು ಜಾತ್ರಾ ನಿಮಿತ್ತವಾಗಿ ಪರಸ್ಥಳದಿಂದ ತರಿಸಿದ್ದಾರೆ. ದಯವಿಟ್ಟು ತಾವೆಲ್ಲರೂ ವೀಕ್ಷಕರು ಶಾಂತ ರೀತಿಯಿಂದ ಕುಳಿತು ಈ ನಾಟಕದಲ್ಲಿ ಬರುವಂತಹ ಒಳ್ಳೆಯ ಸನ್ನಿವೇಶಗಳನ್ನು ಆಲಿಸಿ ಕೆಟ್ಟದ್ದನ್ನು ಇಲ್ಲೇ ಮರೆತು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ. ನಾಟಕ ಈ ಸರಿ ಇಟ್ಟಿದ್ದಾರೆ. ಎಲ್ಲರ ಊರ ಜನತೆಯ ಸಹಕಾರ, ತನು ಮನ ಸಹಾಯದಿಂದ ಈ ನಾಟಕ ಇನ್ನೂ ಹೆಚ್ಚು ಬೆಳಿಲಿ. ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಸಂಘಟಕರು ಏನದಲ್ಲ, ಅಧ್ಯಕ್ಷರು, ಈ ಕಮಿಟಿಯವರು ಇನ್ನೂ ಹೆಚ್ಚು ಬೆಳವಣಿಗೆ ಆಗಲಿ. ಎಲ್ಲರ ಸಹಾಯದಿಂದ ಈ ಮರ್ಗಮ್ಮ ದೇವಿ ಜಾತ್ರೆ ಇನ್ನೂ ವಿಜೃಂಭಣೆಯಿಂದ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತು ಮುಗಿಸುತ್ತೇನೆ. ನಾವಂತ ಕೊಡೆಕಲ್ ಬಸವೇಶ್ವರ ಕಮಿಟಿ ನಡೆಸ್ತೇವೆ, ರಾಷ್ಟ್ರೀಯ ಒಳಗ ಈ ಕಮಿಟಿ ಹುಡುಗರು ಒಂದು ಮಾತು ಬಾಯಾಗ ಬೋರ್ ಪುಸ್ತಕ ಕೈಯಾಗ ಕೊಟ್ಟೆ ಬಿಡ್ತಾರ. ಯಾರೇ ಆಗಿರ್ಬೋದು, ಅವರು ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಯಾರು ಅವ್ರು ಇವರು ಅಂತ ಇರ್ತಿಲ್ಲ. ಅದಕ್ಕೆ ಈ ಕಮಿಟಿಯವರು ಕೂಡ ತುಂಬಾ ಧನ್ಯವಾದಗಳು ಹೇಳ್ತಾ, ಈ ನಾಟಕ ಮಾಡಕ್ ಇದಾಗೈತಿ. ಅದಕ್ಕೆ ಎಲ್ಲರೂ ತನ್ನ ಮನದಿಂದ ಸಹಾಯ ಮಾಡ್ಬೇಕಾಗಿತ್ತು.